ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಈ ಮಳೆ ಹಲವು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ಗುಡ್ಡ ಕುಸಿದು 3 ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜ್ಜಿ ಮೊಮ್ಮಕ್ಕಳ ಅಂತ್ಯಕ್ರಿಯೆ ನಡೀತಾ ಇದೆ. ದುರಂತದಲ್ಲಿ ಮೃತಪಟ್ಟಂತ ಅಜ್ಜಿ ಹಾಗೂ ಮೊಮ್ಮಕ್ಕಳ ಅಂತ್ಯಕ್ರಿಯೆ ನಡೀತಾ ಇದೆ. 3 ಸಾವನ್ನಪ್ಪಿದ್ದಾರಲ್ಲ. ಮೊಂಟೆ ಪದವು ಸಮೀಪದ ಪಂಬದ ಹಿತ್ಲುವಿನಲ್ಲಿ ನಡೆದಿರುವಂಥ ಘಟನೆ, ಅಲ್ಲಿಯೇ ಅಂತ್ಯಕ್ರಿಯೆ ಜರುಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಮೊಂಟೆ ಪದವು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಸಹೋದರರಾದ ಆರ್ಯನ್ ಮತ್ತು ಆಯುಷ್ ಹಾಗೂ ಇವರಿಬ್ಬರ ಅಜ್ಜಿ ಪ್ರೇಮ. ಮೃತದೇಹಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಪ್ರತಿಯೊಬ್ಬರಿಗೂ ಹೃದಯ ಕರಗುತ್ತೆ, ಮರಗುತ್ತೆ. ತಮ್ಮದಲ್ಲದ ತಪ್ಪಿಗೆ, ಪ್ರಕೃತಿ ವಿಕೋಪಕ್ಕೆ ಇಬ್ಬರು ಮುದ್ದಾದ ಮಕ್ಕಳು, ಒಬ್ಬ ವಯಸ್ಸಾದ ಅಜ್ಜಿ ಜೀವವನ್ನು ಕಳೆದುಕೊಂಡಿದ್ದಾರೆ ಮೊಂಟೆ ಪದವು ಗ್ರಾಮದ ಬಳಿ. ಹೀಗಾಗಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಈ ಅಂತ್ಯಕ್ರಿಯೆ ನೆರವೇರಿಸುವಾಗೂ ಕೂಡ ಇಬ್ಬರ ಮಕ್ಕಳ ಅಂತ್ಯಕ್ರಿಯೆ ಇದೆಯಲ್ಲ, ತಾಯಿಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ತಾಯಿಗೆ ಗೊತ್ತಿಲ್ಲ. ಮಕ್ಕಳ ಅಂತ್ಯಕ್ರಿಯೆ ವಿಷಯವನ್ನು ತಾಯಿಗೆ ತಿಳಿಸದೇನೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಪುಟ್ಟ ಗಂಧಮಗಳ ಸಾವಿನ ಸುದ್ದಿಯನ್ನು ಸಂಬಂಧಿಕರು ತಿಳಿಸಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ತಾಯಿ ಅಶ್ವಿನಿ. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ತಾಯಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಘಟನೆಯಲ್ಲಿ 2 ಕಾಲನ್ನು ಕೂಡ ಕಳೆದುಕೊಂಡಿದ್ದಾರೆ ಅಶ್ವಿನಿ. ಸಂಪೂರ್ಣ ಸ್ವಾಧೀನ ಇಲ್ಲದ ರೀತಿಯಲ್ಲಿದೆ. ಶಸ್ತ್ರಚಿಕಿತ್ಸೆ ನಡೆಸಿ 2 ಕಾಲನ್ನು ತೆಗೆದಿದ್ದಾರೆ ಈಗ ಆಲ್ರೆಡಿ ವೈದ್ಯರು. ಒಂದು ಕಾಲು ಪಾದ ಭಾಗದಿಂದ ಮತ್ತೊಂದು ಸಂಪೂರ್ಣ ಕಟ್ಟಾಗಿದೆ. ನಿಜಕ್ಕೂ ಕೂಡ ಇಂಥ ದುರಂತಮಯ ಸನ್ನಿವೇಶ ಅವರ ಜೀವನದಲ್ಲಿ ಬರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಅವರು ಎಣಿಸಿರಲಿಲ್ಲ ಅಂತ ಅನಿಸುತ್ತೆ. ಅವರ ಎದುರಿಗೆ ಬಂದಂಥ ಆ ದೊಡ್ಡ ವಿಧಿ ತನ್ನ ತಾಯಿಯನ್ನು ಅಥವಾ ಆ ಅಜ್ಜಿ ವೃದ್ಧೆಯನ್ನು ಪ್ರೇಮ ಮೃತಪಟ್ಟಿದ್ದರೆ ಇಬ್ಬರು ಪುಟ್ಟ ಮಕ್ಕಳು ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಸಾವು ಬದುಕಿನ ಮಧ್ಯೆ ಆಕೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಆಕೆಯ ಕಾಲು ಸಂಪೂರ್ಣವಾಗಿ ಕಟ್ಟಾಗಿದೆ. ಈ ಗುಡ್ಡ ಕುಸಿತದ ಕಾರಣದಿಂದಾಗಿ ಇಷ್ಟು ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಆ ಇಬ್ಬರು ಪುಟ್ಟ ಬಾಲಕರ ಅಂತ್ಯಕ್ರಿಯೆಯನ್ನು ಇವತ್ತು ನೆರವೇರಿಸಲಾಗ್ತಾ ಇದೆ ತಾಯಿಯ ಅನುಪಸ್ಥಿತಿಯಲ್ಲಿ. ತಾಯಿಗೂ ಕೂಡ ಒಂದು ಆಘಾತ. ಇದು ಇಂಥದ್ದೊಂದು ಘಟನೆ ನಡೆಯಬಹುದು ಎನ್ನುವ ಯಾವ ಮುನ್ಸೂಚನೆಯೂ ಕೂಡ ಇರಲಿಲ್ಲ. ಗುಡ್ಡ ಕುಸಿತದ ಪರಿಣಾಮ ಈ ಸಾವು ನೋವು ಸಂಭವಿಸಿದೆ. ಊರಿನ ಅನೇಕ ಜನ ಇವತ್ತು ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಕಣ್ಣೀರ ಧಾರೆ ಹರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ ಇಂಥ ಘಟನೆ. ಅದು ಯಾರದ್ದೇ ಮನೆಯಲ್ಲಿ ನಡೆದಿದ್ದರೂ ಕೂಡ ಪ್ರತಿಯೊಬ್ಬರಿಗೂ ನೋವು ತರುವಂಥ ಸನ್ನಿವೇಶ ಇದು. ಖಾಲಿ ತುಳಸಿ ಮಾತ್ರ ಬಾಳಿಯ ಮೇಲ್ಪಾಟಿ ಹೂವಾಡ ಜೋಪಡಿ ಗಿಜ್ಜಿ ಐ ಕಾಲ್ತು ಬಕ್ಕ ಪಲ ಇದೆ ಮೂಜಿ ದಿಕ್ಕು ಕರೆಕ್ಟ್ ಅಲ್ಪ ಬನ್ನಿ